ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯಾನಾ ಕೂರ್ಗ್. ಸೈಫ್ ಅಲಿ ಖಾನ್ ಸದ್ಯ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ. ಚಾಕು ಇರಿತದಿಂದ ಗಾಯ ಆಗಿತ್ತು, ಚಿಕಿತ್ಸೆಯನ್ನ ಪಡ್ಕೊಂಡ್ರು. ಸರ್ಜರಿ ಕೂಡ ಮಾಡಬೇಕು ಅಂತ ಹೇಳಿದ್ರು, ಅದನ್ನ ಸ್ಪಂದಿಸಿದ್ರು. ಒಟ್ಟಾರೆಯಾಗಿ ದುರಂತದ ಮಧ್ಯೆ ಸೈಫ್ ಅವರ ಸುಪ್ರಸಿದ್ಧ ವೃತ್ತಿ ಜೀವನ ಮತ್ತು ಅವರ ನಿವ್ವಳ ಮೌಲ್ಯ ಮತ್ತು ಸಾಂಪ್ರದಾಯಿಕ ಪಟೌಡಿ ಅರಮನೆ ಸೇರಿದಂತೆ ರಾಜ ಪರಂಪರೆಯತ್ತ ಜನ ಗಮನ ಹರಿಸ್ತಾ ಇದ್ದಾರೆ. ಗೂಗಲ್ನಲ್ಲಿ ನಟನ ಆಸ್ತಿ ಕುರಿತು ಸರ್ಚ್ ಕೂಡ ಮಾಡ್ತಾ ಇದ್ದಾರೆ. ಸೈಫ್ ಅವರ ಅದೃಷ್ಟ ಅಂದ್ರೆ ಪಟೌಡಿ ಅರಮನೆಯಾಗಿದೆ. ಇದು ಹರಿಯಾಣದಲ್ಲಿ 800 ಕೋಟಿ ರೂಪಾಯಿ ಮೌಲ್ಯದ ವಿಸ್ತಾರವಾದ ಎಸ್ಟೇಟ್ ಆಗಿದೆ. ಇಬ್ರಾಹಿಂ ಕೋಟಿ ಎಂದು ಕರೆಯಲ್ಪಡುವ ಈ ರಾಜ ಮನೆತನದ ಆಸ್ತಿ 10 ಎಕರೆಗಳಷ್ಟು ವ್ಯಾಪಿಸಿದೆ. 150 ಕೊಠಡಿಗಳನ್ನ ಹೊಂದಿದೆ. 1900 ದಶಕದ ಆರಂಭದಲ್ಲಿ ಪಟೌಡಿಯ 8ನೇ ನವಾಬ್ ಇಫ್ತಿಖಾರ್ ಅಲಿ ಖಾನ್ ನಿರ್ಮಿಸಿದ ಮತ್ತು ಅದರ ವಸಾಹತು ಶೈಲಿಯ ವಾಸ್ತುಶಿಲ್ಪವು ದೆಹಲಿಯ ಇಂಪೀರಿಯಲ್ ಹೋಟೆಲ್ನಿಂದ ಪ್ರೇರಿತವಾಗಿದೆ. ಸೈಫ್ ಅಲಿ ಖಾನ್ ಅವರ ಜೀವನ ಶೈಲಿ ರಾಜಮನೆತನದ ಜೀವನ ಶೈಲಿಯಾಗಿದೆ. GQ ಇಂಡಿಯಾದ ವರದಿ ಪ್ರಕಾರ ಸೈಫ್ ಅವರ ನಿವ್ವಳ ಮೌಲ್ಯ 1120 ಕೋಟಿ ರೂಪಾಯಿ ಇದೆ. ನಟರ ಆಸ್ತಿಗಳಲ್ಲಿ ಹೆಚ್ಚಾಗಿ ಪೂರ್ವಜರ ಮಹಲುಗಳು, ಕಾರು ಸಂಗ್ರಹಣೆಗಳು, ಉತ್ಪಾದನಾ ಮನೆಗಳು ಮತ್ತು ಹಲವಾರು ಐಷಾರಾಮಿ ಮನೆಗಳು ಕೂಡ ಸೇರ್ಕೊಂಡಿದೆ. ನಟ ಪ್ರತಿ ಚಿತ್ರಕ್ಕೆ 10 ರಿಂದ 15 ಕೋಟಿ ರೂಪಾಯಿಗಳನ್ನ ಪಡೆದುಕೊಳ್ತಾರಂತೆ. ಬ್ರ್ಯಾಂಡ್ ಎಂಡಾರ್ಸ್ಮೆಂಟ್ಗಳಿಂದಲೂ ಕೂಡ 1 ರಿಂದ 5 ಕೋಟಿ ರೂಪಾಯಿ ಗಳಿಸೋದಕ್ಕೆ ಹೆಸರುವಾಸಿಯಾಗಿದ್ದಾರೆ ಸೈಫ್. ಪತ್ನಿ ಕರೀನಾ ಕಪೂರ್ ಖಾನ್ ಅವರು 485 ಕೋಟಿ ರೂಪಾಯಿಗಳ ನಿವ್ವಳ ಮೌಲ್ಯವನ್ನ ಹೊಂದಿದ್ದಾರೆ. ಅವರನ್ನ ಬಾಲಿವುಡ್ನ ಅತ್ಯಂತ ಶ್ರೀಮಂತ ದಂಪತಿ ಅಂತ ಕೂಡ ಕರೆಯಲಾಗುತ್ತೆ. ಸೈಫ್ ಅಲಿ ಖಾನ್ ಹೆಸರಲ್ಲಿ ಹರಿಯಾಣದಲ್ಲಿ ಸುಮಾರು 800 ಕೋಟಿ ರೂಪಾಯಿ ಮೌಲ್ಯದ ಪೂರ್ವಜರ ಭವನವನ್ನ ಕೂಡ ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. ಈ ಹವೇಲಿಯಲ್ಲಿ ಹಲವು ಸಿನಿಮಾಗಳ ಚಿತ್ರೀಕರಣ ಕೂಡ ನಡೆಯುತ್ತೆ. 2021ರಲ್ಲಿ ಸೈಫ್ ಅಲಿ ಖಾನ್ ಅವರ ವೆಬ್ ಸರಣಿ ತಾಂಡವ್ ಕೂಡ ಬಿಡುಗಡೆಯಾಯಿತು. ಇದನ್ನ ಅವರ ಪೂರ್ವಜರ ಬಂಗಲೆಯಲ್ಲೇ ಚಿತ್ರೀಕರಣ ಕೂಡ ಮಾಡಲಾಯಿತು. ಅಷ್ಟೇ ಅಲ್ಲ, ಸೈಫ್ ಅಲಿ ಖಾನ್ ಮುಂಬೈನ ಟರ್ನರ್ ರಸ್ತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಐಷಾರಾಮಿ ಅಪಾರ್ಟ್ಮೆಂಟ್ ಅನ್ನ ಕೂಡ ಹೊಂದಿದ್ದಾರೆ. ವಾಸ್ತುಶಿಲ್ಪಿ ವಿನ್ಯಾಸದ 2 ಬಂಗಲೆಗಳನ್ನ ಕೂಡ ಹೊಂದಿದ್ದಾರೆ. ಸೈಫ್ ಅಲಿ ಖಾನ್ ಇಲ್ಯುಮಿನಿಟಿ ಫಿಲ್ಮ್ಸ್ ಮತ್ತು ಬ್ಲ್ಯಾಕ್ ನೈಟ್ ಫಿಲ್ಮ್ಸ್ ಎಂಬ ಸ್ವಂತ ನಿರ್ಮಾಣ ಸಂಸ್ಥೆಯನ್ನ ಕೂಡ ಹೊಂದಿದ್ದಾರೆ. ಇದಲ್ಲದೆ ಸೈಫ್ ಸಾಂಪ್ರದಾಯಿಕ ಉಡುಗೆಯ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಕ್ಲಾಥಿಂಗ್ ಆಫ್ ಪಟೌಡಿ ಎಂಬ ಬ್ರ್ಯಾಂಡ್ ಅನ್ನ ಕೂಡ ಹೊಂದಿದ್ದಾರೆ. ಸೈಫ್ ಅಲಿ ಖಾನ್ ಐಷಾರಾಮಿ ಕಾರುಗಳನ್ನ ಕೂಡ ಹೊಂದಿದ್ದಾರೆ. ಅದರಲ್ಲೂ ಕೂಡ BMW 7 ಸೀರೀಸ್, ಲೆಕ್ಸಸ್ 470, ಮುಸ್ತಾಂಗ್, ರೇಂಜ್ ರೋವರ್, ಲ್ಯಾಂಡ್ ಕ್ರೂಸರ್ ಸೇರಿದಂತೆ ಅನೇಕ ಕಾರುಗಳನ್ನು ಹೊಂದಿದ್ದಾರೆ. ಇದರ ಬೆಲೆ 50 ಲಕ್ಷದಿಂದ 2 ಕೋಟಿ ರೂಪಾಯಿ ಇದೆ. ಸೈಫ್ ಅಲಿ ಖಾನ್ ನಟಿ ಕರೀನಾ ಕಪೂರ್ ಅವರನ್ನ 2ನೇ ಮದುವೆ ಆಗಿದ್ದು 2 ಗಂಡು ಮಕ್ಕಳು ಕೂಡ ಇದ್ದಾರೆ. ಮೊದಲನೇ ಪತ್ನಿಗೂ ಕೂಡ 2 ಮಕ್ಕಳಿದ್ದಾರೆ. ಒಟ್ಟಾರೆಯಾಗಿ ಸೈಫ್ ಅಲಿ ಖಾನ್ಗೆ ಒಟ್ಟು 4 ಮಕ್ಕಳಿದ್ದಾರೆ. ಕ್ರೀಡಾ ಉತ್ಸಾಹಿ ಸೈಫ್ ಇಂಡಿಯನ್ ಸ್ಪಿರಿಟ್ ಪ್ರೀಮಿಯರ್ ಲೀಗ್ ಅಂದ್ರೆ ISPL ನಲ್ಲಿ ಟೈಗರ್ಸ್ ಆಫ್ ಕೋಲ್ಕತ್ತಾದ ಸಹ ಮಾಲೀಕರಾಗಿದ್ದಾರೆ ಕೂಡ. ಮಾಧ್ಯಮಗಳ ವರದಿ ಪ್ರಕಾರ ಸೈಫ್ ಅಲಿ ಖಾನ್ ಸುಮಾರು 5,000 ಕೋಟಿ ಮೌಲ್ಯದ ಪೂರ್ವಜರ ಆಸ್ತಿಯನ್ನ ಕೂಡ ಹೊಂದಿದ್ದಾರೆ. ಇದರಲ್ಲಿ ಹರಿಯಾಣದ ಪಟೌಡಿ ಅರಮನೆಯ ಜೊತೆಗೆ ಅವರು ಭೂಪಾಲ್ನಲ್ಲೂ ಸಾಕಷ್ಟು ಆಸ್ತಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಸೈಫ್ ತನ್ನ ಸ್ವಂತ ಮಕ್ಕಳಾದ ಮಗಳು ಸಾರಾ ಅಲಿ ಖಾನ್ ಮತ್ತು ಮಕ್ಕಳಾದ ಇಬ್ರಾಹಿಂ ಅಲಿ, ತೈಮೂರ್ ಅಲಿ ಮತ್ತು ಜೆಹ್ ಅಲಿ ಅವರಿಗೆ ತನ್ನ ಆಸ್ತಿಯಲ್ಲಿ 1 ಪೈಸೆಯನ್ನ ಪಾಲು ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ವರದಿಯಾಗಿದೆ. ಸೈಫ್ ಅಲಿ ಖಾನ್ ಅವರ ಮುತ್ತಜ್ಜ ಹಮೀದುಲ್ಲಾ ಖಾನ್ ಅವರು ಬ್ರಿಟಿಷ್ ಆಳ್ವಿಕೆಯಲ್ಲಿ ನವಾಬರಾಗಿದ್ರು. ಅವರು ತಮ್ಮ ಸಂಪೂರ್ಣ ಆಸ್ತಿಯನ್ನ ಉಯಿಲು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಸೈಫ್ ಅಲಿ ಖಾನ್ ಸಿನಿಮಾದಲ್ಲಿ ನಟಿಸೋದಕ್ಕೆ ಭಾರಿ ಸಂಭಾವನೆಯನ್ನ ಪಡಿತಾರೆ. ಆದಿಪುರುಷ ಚಿತ್ರದಲ್ಲಿ ರಾವಣನ ಪಾತ್ರ ಮಾಡೋದಕ್ಕೆ 12 ಕೋಟಿ ರೂಪಾಯಿನ ತೆಗೆದುಕೊಂಡಿದ್ದಾರೆ. ಇದಲ್ಲದೆ ಸೈಫ್ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳಿಂದಲೂ ಕೂಡ ಸಾಕಷ್ಟು ಹಣವನ್ನ ಗಳಿಸ್ತಾರೆ. ಒಂದು ಜಾಹೀರಾತಿಗೆ ಅವರು 3 ಕೋಟಿ ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ ಅಂತ ತಿಳಿದು ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸೈಫ್ ಅಲಿ ಖಾನ್ ಅವರ ಐಷಾರಾಮಿ ಜೀವನ ಹೇಗಿತ್ತು ಅಂತ. ನಿಮಗೂ ಕೂಡ ಅವ್ರ ಬಗ್ಗೆ ಗೊತ್ತಿರುವಂತ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ವಿಚಾರ ಇದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.